दर्शकों का स्वागत है। मैं हूँ आपके साथ मुबीना। ನೋಡಿ ಬೀದರ್ ಅಂದ್ರೆ ಈಶಾನ್ಯ ಭಾಗ ಕರ್ನಾಟಕ ಈಶಾನ್ಯ ಭಾಗ ಅಂದ್ರೆ ಒಳ್ಳೆಯ ಒಂದು ವಾಸ್ತು ಪ್ರಕಾರ ಬೀದರ್ ಒಂದು ಶುಭ ಸಂಕೇತ. ನರಸಿಂಹದೇವರ ಪೂಜೆ ಪುನಸ್ಕಾರ ಮಾಡಿ ಪ್ರಾರಂಭ ಮಾಡಿದ್ದೀವಿ. ವಕಫ್ ಕಾನೂನು ಇವತ್ತು ದೇಶನಾಗ ಬದಲಾವಣೆ ಆಗಲಿಕ್ಕೆ ನಮ್ಮ ಹೋರಾಟನೇ ಕಾರಣ. ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡಿದ್ದೀವಿ. ಅದರ ಪರಿಣಾಮವಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಈ ವಕಫ್ ಕಾನೂನನ್ನು ತಿದ್ದುಪಡಿ ಮಾಡುವಂಥದ್ದು ಆಯ್ತು. ವಕಫ್ ಎಷ್ಟು ಕರಾಳಿದೆ ಅಂದರೆ ಇಡೀ ಕ್ವಾಟಿ ಒಳಗಿರುವಂಥ ಬಿದರ್ ವಕಫ್ ಅಂತ ಹೇಳ್ತಾರೆ. ಇಡೀ ಎಲ್ಲ ಅನುಭವ ಬಸವಣ್ಣನ ಹಿಡಿದು ಎಲ್ಲರೂ ಆ ಬಸವಣ್ಣನ ಅನುಭವ ಮಂಟಪನೇ ಇವತ್ತು ಅಲ್ಲಿ ಒಂದು ದರ್ಗಾಕೈತೆ. ಆದರೆ ಅದ್ರ ಬಗ್ಗೆ ಕೆಲವೊಂದು ಬಸವ ಪ್ರೇಮಿಗಳು ಮಾತಾಡೋದೇ ಇಲ್ಲ. ಅವ್ರು ಬೇರೆ ಬೇರೆ ಕುಲದಲ್ಲಿ ಬರ್ತಾರೆ. ವೀರ ಶೈವ ಲಿಂಗಾಯತರು ಬೇರೆ ಬೇರೆ ಎಲ್ಲರೂ ಈಗ ಇಡೀ ಹಿಂದೂ ಸಮಾಜ ಒಂದಾಗಬೇಕಾಗಿದೆ. ಕಾಶ್ಮೀರದಲ್ಲಿ ಗುಂಡು ಹಾಕ್ತಾರಲ್ಲ ಭಯೋತ್ಪಾದಕರು, ಏನು ಕೇಳಿ ಗುಂಡು ಹಾಕಿದ್ರು? ಯಾವ ಜಾತಿ ಅಂತ ಕೇಳಿದ್ರು. ನಿನಗದೇನೋ ಕಲ್ಮ ಓದ್ಲಾಕ ಬರ್ತೈತೆ ಅನ್ನೋದು ಕೇಳಿದ್ರು. ಅಂದಾಗ ನಾವು ಎಲ್ಲ ಈ ಲಿಂಗಾಯತರು ವೀರ ಶೈವರು ಇದ್ರಾಗ ಜಗಳ ಆಡ್ಕೊಂಡು ಹೋದ್ರೆ ನಾಳೆ ನೀವು ವೀರ ಶೈವರದಿರೋ ಲಿಂಗಾಯತರದಿರೋ ಅಂತ ಕೇಳೋದಿಲ್ಲ. ಸಿದ್ದರಾಮಯ್ಯನ ಮಗ ಏನಾರೇ ಕಾಶ್ಮೀರಕ್ಕೆ ಹೋಗಿದ್ರೆ, ನಮ್ಮ ಜಮೀರ್ ಅಹಮದ್ ಖಾನನ ಮಗ ಕಾಶ್ಮೀರಕ್ಕೆ ಹೋಗಿದ್ರೆ, ಎಸ್ ಸಿ ಬಾದೇವಪ್ಪನ ಮಗ ಕಾಶ್ಮೀರಕ್ಕೆ ಹೋಗಿದ್ದೆ. ಜಮೀರ್ ಅಹಮದ್ ಖಾನ್ ಅವನು ಹೊರಗೆ ಬರ್ತಿದ್ದ, ಅವನ ಮಗ ಇಬ್ಬರು ಗುಂಡು ಹಾಕ್ತಿದ್ರು. ಯಾಕಂದ್ರೆ ಇವ್ರಿಬ್ಬರು ಹಿಂದೂ ಅದ. ಈ ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇಲ್ಲ. ಪಾಕಿಸ್ತಾನ ಪರವಾಗಿ ಪಾಕಿಸ್ತಾನ ಏಜೆಂಟಾಗಿ ಇವತ್ತು ಮಾತಾಡೋದು. ಯುದ್ಧ ಬೇಕಾಗಿಲ್ಲ ಅಂತ ಹೇಳೋಂಗ ಯಾರು? ಈ ಕರ್ನಾಟಕದ ಮುಖ್ಯಮಂತ್ರಿ ಏನಲ್ಲ, ಪಾಕಿಸ್ತಾನ ಒಂದು ಭಾಗದ ಮುಖ್ಯಮಂತ್ರಿ. ನೋಡ್ರಿ, ಅವ್ರು ಅಟ್ಟೆ ಊಟ ತಿಳ್ಕೊಂಡಾರ. ಎಲ್ಲಿವರೆಗೆ ನಾವು ಹಿಂದೂಗಳ ಸಂಘಟನೆ ಆಗುದಿಲ್ಲ, ಎಲ್ಲಿವರೆಗೆ ಇಂಥ ನಾಲಾಯಕರನ್ನ ಹೀನಾಯವಾಗಿ ಹಿಂದೂಗಳು ಸೋಲಿಸೋದಿಲ್ಲ. ಇವ್ರು ಹೀಗೆ ಮಾತಾಡ್ತಾರೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಒಂದು ಮಾತು ಹೇಳಿದ್ರು, ಯಾವಾಗ ಹಿಂದುತ್ವ ದೇಶದಲ್ಲಿ ಜಾಗೃತ ಆದರೆ ಅಂಗಿ ಮ್ಯಾಗ ಜನವರ ಹಾಕೊಂಡು ಅಡ್ಡಾಡ್ತಾರೆ. ಈಗ ಕಾಂಗ್ರೆಸ್ನವ್ರು ಸ್ವಲ್ಪ ದೇವಸ್ಥಾನದ ಹೋಗ್ಲಾಕತ್ತಾರೆ. ಮೊದಲು ಯಾವ ದೇವಸ್ಥಾನ ಬರ್ತಿಲ್ಲ, ಅದೇ ಮಸೂದಿಗೆ ಹೋಗ್ತಿದ್ರು. ಅಲ್ಲೇ ಮಾತಾಡ್ಬೇಡ್ರಿ ಸುಮ್ಕೊಂಡು. अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।